ನಮಸ್ಕಾರ ವೀಕ್ಷಕರೇ, ರಾಮಬಾಣಕ್ಕೆ ಕಾಂಗ್ರೆಸ್ ಪಕ್ಷ ಛಿದ್ರ ಆಗಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಇಂಡಿಯಾ ಅಂತ ಅಲೈನ್ಸ್ ಏನ್ ಮಾಡ್ಕೊಂಡಿದ್ರು, ಹೇಗಾದ್ರೂ ಮಾಡಿ ಬಿಜೆಪಿಯನ್ನ ಸೋಲಿಸಬೇಕು, ನರೇಂದ್ರ ಮೋದಿಯನ್ನ ಸೋಲಿಸಬೇಕು ಅಂತ ಬಿಟ್ಟು ಎಲ್ಲಾ ವಿರೋಧ ಪಕ್ಷಗಳು ಕೂಡ ಒಂದಾಗಿದ್ವು. ಅದರಲ್ಲೂ ಕೂಡ ಅದರಲ್ಲಿ ಯಾರ್ಯಾರು ಒಂದಾಗಿದ್ರು ಅಂತ ತುಂಬಾ ಇಂಪಾರ್ಟೆಂಟ್. ಡಿಎಂಕೆ ಪಕ್ಷ ಎಷ್ಟು ಹಿಂದೂ ವಿರೋಧಿ ಹೇಳಿಕೆಗಳನ್ನ ಕೊಡ್ತಿದೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತು. ಆಲ್ಮೋಸ್ಟ್ ಆಂಟಿ ಹಿಂದೂ ಯಾರ್ಯಾರು ಇರ್ತಾರೋ ಅವರೆಲ್ಲ ಕೂಡ ಒಂದಾದ ರೀತಿ ಕಾಣಿಸ್ತಿತ್ತು. ಆದ್ರೆ ಯಾವಾಗ ರಾಮ ಮಂದಿರ ಓಪನ್ ಆಯ್ತೋ ಇಡೀ ಭಾರತಕ್ಕೆ ಒಳ್ಳೇದಾಗ್ತಿದೆ ಅಂತ ಹೇಳ್ಬೋದು. ಅದೇನಪ್ಪಾ ಅಂದ್ರೆ ಭಾರತಕ್ಕೆ ಒಳ್ಳೇದಾಗ್ತಿದೆ ಅನ್ನೋದಕ್ಕಿಂತ ಬಿಜೆಪಿ ಪಕ್ಷಕ್ಕೆ ತುಂಬಾ ಒಳ್ಳೇದಾಗ್ತಿದೆ, ಮೈನ್ ಆಗಿ ಹಿಂದೂಗಳಿಗೆ ಒಳ್ಳೇದಾಗ್ತಿದೆ ಅಂತ ಹೇಳ್ಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ನೋಡೋದಾದ್ರೆ, ಇಷ್ಟು ದಿನ ನಮ್ಮ ಹಿಂದೂಗಳಿಗೆ ಹಲವಾರು ಹೇಳಿಕೆಗಳನ್ನ ಕೊಡ್ತಿದ್ರು. ಅಂದ್ರೆ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಥವಾ ಇನ್ನೊಂದು ಧರ್ಮವನ್ನ ಓಲೈಕೆ ಮಾಡೋದನ್ನ ನಮ್ಮ ರಾಜಕಾರಣಿಗಳು ಮಾಡ್ತಿದ್ರು. ಹಿಂದೂಗಳು ಯಾವತ್ತೂ ಕೂಡ ಒಗ್ಗಟ್ಟಾಗ್ತಿರ್ಲಿಲ್ಲ. ಏನಕ್ಕಂದ್ರೆ ಹಿಂದೂಗಳಲ್ಲಿ ಜಾತಿ ಪದ್ಧತಿ ಅನ್ನೋದಿದೆ. ಸೊ ಜಾತಿಯನ್ನ ನೋಡ್ಕೊಂಡು ವೋಟ್ ಹಾಕೋದು, ಇನ್ನೊಂದು ಧರ್ಮದ ಬಕೆಟ್ ಹಿಡಿದ್ರೆ ಅಥವಾ ಇನ್ನೊಂದು ಧರ್ಮದ ಓಲೈಕೆ ಮಾಡಿದ್ರೆ ಸಾಕು ಅಂತ ಬಿಟ್ಟು ಹಲವಾರು ಪಕ್ಷಗಳು ಅನ್ಕೊಂಡಿದ್ವು. ಆದ್ರೆ ಈಗ ಏನಾಗಿದೆ ಅನ್ನೋದಕ್ಕೆ ಮೊದಲು ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇಸ್ರೇಲ್ ತುಂಬಾ ಚಿಕ್ಕ ದೇಶ, ತುಂಬಾ ಚಿಕ್ಕ ದೇಶ, ಮತ್ತೆ ಜನಸಂಖ್ಯೆ ಕೂಡ ತುಂಬಾ ಕಡಿಮೆ. ಯಹೂದಿಗಳು ಅಂತ ಒಂದು ಕಾಲದಲ್ಲಿ ಇವ್ರನ್ನ ಯಾವ ರೀತಿ ಶೋಷಣೆ ಮಾಡಿದ್ರು ಅಂದ್ರೆ ನಾಯಿಗಿಂತ ಕಡಿಯಾಗಿ ಈ ಯಹೂದಿಗಳನ್ನ ನೋಡ್ತಿದ್ರು. ಆದ್ರೆ ಇವತ್ತು 1 ಕೋಟಿ ಜನ ಇರೋದು. ಆದ್ರೆ ಇವತ್ತು ಆ ಯಹೂದಿಗಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂದ್ರೆ ಇಡೀ ವಿಶ್ವದಲ್ಲಿ ಇತ್ತೀಚೆಗೆ ಎಲನ್ ಮಸ್ಕ್ ಅವರು ನಂಬರ್ 1, ಇಡೀ ವಿಶ್ವದ ನಂಬರ್ 1 ಶ್ರೀಮಂತ. ಅವರು ಹಿಂಗೆ ಏನೋ ಬೈ ಮಿಸ್ ಆಗಿ ಯಹೂದಿಗಳ ಬಗ್ಗೆ, ಜ್ಯೂಸ್ ಧರ್ಮದ ಬಗ್ಗೆ ಒಂದು ಬೈ ಮಿಸ್ ಆಗಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ, ಅಂದ್ರೆ ಒಂದು ಪೋಸ್ಟ್ ಮಾಡ್ತಾರೆ. ಅದಕ್ಕೆ ಯಹೂದಿ ಧರ್ಮದ ಬಿಸ್ನೆಸ್ ಮ್ಯಾನ್ ಗಳು ಇರ್ತಾರಲ್ವಾ, ಎಲ್ಲರೂ ಕೂಡ ಒಂದಾಗಿ ನಾವು ಇನ್ ಮುಂದೆ ಟ್ವಿಟರ್ ಅಂದ್ರೆ ಎಲನ್ ಮಸ್ಕ್ ಸಂಬಂಧಿತ ಯಾವ ಬಿಸ್ನೆಸ್ ಗಳನ್ನು ಕೂಡ ಮಾಡೋದಿಲ್ಲ, ಮತ್ತೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ ಅಂತ ಜಸ್ಟ್ ಒಂದೇ ಒಂದು ಹೇಳಿಕೆಗೆ. ಅವಾಗ ಏನಾಗುತ್ತಂದ್ರೆ, ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಬಿಸ್ನೆಸ್ ಮ್ಯಾನ್, ಅದರಲ್ಲೂ ಕೂಡ ಟೆಕ್ನಾಲಜಿ ಬಿಸ್ನೆಸ್ ಮ್ಯಾನ್ ಗಳಂತ ನೋಡ್ಕೊಳ್ಳೋದಾದ್ರೆ ಮೈನ್ ಆಗಿ ಯಹೂದಿಗಳೇ ಇರ್ತಾರೆ. ಇವಾಗ ನಾವು ಅಷ್ಟೇ ಯಾಕೆ, ನೀವು ನೋಡ್ತಿರುವಂತ ಈ ಗೂಗಲ್ ಕಂಡಿಡಿದಿರುವಂತ ಅಂದ್ರೆ ಯೂಟ್ಯೂಬ್ ಓನರ್ ಗೂಗಲ್ ಕಂಡಿಡಿದಿರುವಂತವರು ಕೂಡ ಒಬ್ಬ ಯಹೂದಿನೇ. ಫೇಸ್ಬುಕ್ ನ ಫೌಂಡರ್ ಅವರು ಕೂಡ ಒಬ್ಬ ಯಹೂದಿನೇ. ಮೈಕ್ರೋಸಾಫ್ಟ್ ನ ಕಂಡಿಡಿದಿದ್ದು ಅಂದ್ರೆ ಮೈಕ್ರೋಸಾಫ್ಟ್ ಅಲ್ಲಿ ವಿಂಡೋಸ್ ನ ಕಂಡಿಡಿದಿದ್ದು ಕೂಡ ಒಂದು ಯಹೂದಿನೇ. ಇಂಟೆಲ್ ಅಲ್ಲಿ ಇಂಟೆಲ್ ಪ್ರೊಸೆಸರ್ ನ ಕಂಡಿಡಿದಿದ್ದು ಕೂಡ ಒಂದು ಯಹೂದಿನೇ. ಸೊ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಈ ಯಹೂದಿಗಳು. ಸೊ ಅವರೆಲ್ಲ ಏನ್ ಡಿಸೈಡ್ ಮಾಡ್ತಾರೆ ಅಂದ್ರೆ, ಇನ್ ಮುಂದೆ ನಾವು ಟ್ವಿಟರ್ ಅಲ್ಲಿ ಅಂದ್ರೆ ಇವಾಗ ಎಕ್ಸ್ ಅಂತ ಚೇಂಜ್ ಆಗಿದೆಯಲ್ವಾ, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ ಅಂತ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಎಲನ್ ಮಸ್ಕ್ ಅವರೇ ಕ್ಷಮೆಯನ್ನ ಕೇಳಿ ಇಸ್ರೇಲ್ಗೆ ಹೋಗಿ ನಾವು ಇಸ್ರೇಲ್ ಬೆಳವಣಿಗೆಗೆ ಮತ್ತಷ್ಟು ಹೆಲ್ಪ್ ಮಾಡ್ತೀವಿ, ನನ್ನ ಕೈಯಲ್ಲಿ ಏನ್ ಸಹಾಯ ಆಗುತ್ತೋ ಅದನ್ನೆಲ್ಲ ಮಾಡ್ತೀವಿ ಅಂತ. ಅಷ್ಟರ ಮಟ್ಟಕ್ಕೆ ಕೇವಲ ಇರೋದು ಅವ್ರು 1 ಕೋಟಿ ಜನ, ಅಷ್ಟರ ಮಟ್ಟಕ್ಕೆ ಭಯ ಇಟ್ಟಿದ್ದಾರೆ. ಯಾರಾದ್ರೂ ಇವತ್ತು ಯಹೂದಿಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಅಷ್ಟು ಭಯವನ್ನ ಪಡ್ತಾರೆ. ಲೆಕ್ಕಾಕೊಳ್ಳಿ, ವಿಶ್ವದ ನಂಬರ್ 1 ಶ್ರೀಮಂತ ಒಂದು ಧರ್ಮದ ಬಗ್ಗೆ ಮಾತಾಡಿದಕ್ಕೆ ಅವರ ದೇಶದಲ್ಲಿ ಹೋಗಿ ಕ್ಷಮೆಯನ್ನ ಕೇಳಿ ಬರ್ತಾರೆ. ಆದ್ರೆ ನಮ್ಮ ಭಾರತದಲ್ಲಿ ಆದ್ರೂ ನಮ್ಮಿಂದ ಬದುಕುವಂತ ರಾಜಕಾರಣಿಗಳು ಪದೇ ಹಿಂದೂ ಧರ್ಮವನ್ನ ಅಟ್ಯಾಕ್ ಮಾಡ್ಕೊಂಡು ಬರ್ತಿದ್ರು. ಅಂದ್ರೆ ಅವ್ರು ಇನ್ನೊಂದು ಧರ್ಮದ ಓಲೈಕೆಗೋಸ್ಕರ ಹಿಂದೂ ಧರ್ಮವನ್ನ ಒಂದು ರೀತಿ ಕೀಳಾಗಿ ನೋಡ್ತಿದ್ರು. ಆದ್ರೆ ಯಾವಾಗ ರಾಮ ಮಂದಿರ ಓಪನ್ ಆಯ್ತೋ ಚಿತ್ರಣವೇ ಬದಲಾಗಿದೆ ಅಂತ ಹೇಳ್ಬೋದು. ಇಂಡಿಯಾ ಅಲೈನ್ಸ್ ಏನ್ ಮಾಡ್ಕೊಂಡಿತ್ತೋ, ನಾವೇನಾದ್ರೂ ಕಾಂಗ್ರೆಸ್ ಅಂದ್ರೆ ಪ್ರಾದೇಶಿಕ ಪಕ್ಷಗಳು ನಾವೇನಾದ್ರೂ ಕಾಂಗ್ರೆಸ್ ಜೊತೆಯಲ್ಲಿದ್ರೆ ಖಂಡಿತವಾಗಿಯೂ ಈ ಬಾರಿ ಹಿಂದೂಗಳು ಒಂದಾಗಿ ಬಿಜೆಪಿಗೆ ವೋಟ್ ಹಾಕುವಂತ ಚಾನ್ಸ್ ಇರುತ್ತೆ, ನಮ್ಮ ವೋಟ್ಗಳನ್ನು ಕೂಡ ಬಿಜೆಪಿ ಕಸಿದುಕೊಳ್ಳುವಂತ ಚಾನ್ಸ್ ಇರುತ್ತೆ ಅಂತ ಎಲ್ಲರೂ ಕೂಡ ಈಗ ಇಂಡಿಯಾ ಅಲೈನ್ಸ್ ಬಿಟ್ಟು ಹೊರ ಬರ್ತಿದ್ದಾರೆ. ಮೈನ್ ಆಗಿ ಆಪ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕೇಜ್ರಿವಾಲ್ ಅವರು ಕೂಡ ರಾಮ ಮಂದಿರಲ್ಲಿ ಬಿಜೆಪಿಯವರು ರಾಜಕೀಯವನ್ನ ಮಾಡ್ತಿದ್ದಾರೆ ಅಂತ. ಅದು ಅವರ ಅಭಿಪ್ರಾಯ, ಅದು ನಿಜ ಕೂಡ. ಮತ್ತೆ ಅವರು ರಾಮ ಮಂದಿರ ಪರವಾಗಿರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ನೋಡೋದಾದ್ರೆ, ಮಮತಾ ಬ್ಯಾನರ್ಜಿ ಅವರು ಕೂಡ ನಾನು ಕಾಂಗ್ರೆಸ್ ಬಿಟ್ಟು ಹೊರ ಬರ್ತೀನಿ ಅಂದ್ರೆ ಇಂಡಿಯಾ ಅಲೈನ್ಸ್ ಬಿಟ್ಟು ಹೊರ ಬರ್ತೀನಿ ಅಂತ ಹೇಳಿದ್ದಾರೆ. ನಿತೀಶ್ ಕುಮಾರ್ ಅವರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಅಂದ್ರೆ ಏನ್ ಮೆಸೇಜ್ ಪಾಸ್ ಆಗುತ್ತೆ ಅಂದ್ರೆ ಇಡೀ ಇಂಡಿಯಾಗೆ, ಇಡೀ ಇಂಡಿಯಾದಲ್ಲಿ, ಇಡೀ ಭಾರತದಲ್ಲಿ ಇನ್ ಮುಂದೆ ಹಿಂದೂಗಳದ್ದೇ ಮೆಜಾರಿಟಿ ಅನ್ನೋದು. ಸೊ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಎಚ್ಚೆತ್ಕೊಳ್ತಿದೆ, ನಾವು ಹಿಂದೂಗಳನ್ನ ಎದುರಾಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅಂತ. ಸೊ ಇವಾಗ ಕ್ಲಿಯರ್ ವಿನ್ನರ್ ಯಾರಂತ ಹೇಳಿದ್ರೆ 2024ಕ್ಕೆ ಕಾಂಗ್ರೆಸ್ ಏನೇ ಮಾಡ್ಲಿ, ಕಾಂಗ್ರೆಸ್ ಎಷ್ಟೇ ದುಡ್ಡನ್ನ ಕೊಟ್ಟರು ಕೂಡ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಪೈಪೋಟಿ ಕೊಡೋದಕ್ಕೆ ಆಗೋದಿಲ್ಲ. ಮತ್ತೆ ನರೇಂದ್ರ ಮೋದಿ ಅವರೇ ಪಕ್ಕ ಅಂದ್ರೆ ಪಕ್ಕ ಪ್ರಧಾನಿ ಆಗ್ತಾರೆ. ಮೈನ್ ಆಗಿ ಇವರಲ್ಲಿ ಇಂಡಿಯಾ ಅಲೈನ್ಸ್ ಅಲ್ಲಿ ಪ್ರಧಾನಿ ಕ್ಯಾಂಡಿಡೇಟ್ ಯಾರಂತ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ಬೋದು ಅಂತ ಹೇಳಿದ್ದಾರೆ, ಬಟ್ ಅದು ಕ್ಲಿಯರೆನ್ಸ್ ಇಲ್ಲ. ಮತ್ತೊಂದು ಕಡೆ ನೋಡೋದಾದ್ರೆ, ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಏನಕ್ಕೆ ಮಾಡ್ತಿದ್ದಾರೆ ಮತ್ತೆ ಮಾಡುವಾಗೂ ಕೂಡ ಎಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಅಲ್ಲಿ ಪ್ರಧಾನಿ ಕ್ಯಾಂಡಿಡೇಟ್ ಯಾರಂತಾನೆ ಗೊತ್ತಿಲ್ಲದೆ ಜನ ಯಾವ ರೀತಿ ನಂಬ್ತಾರೆ ಹೇಳಿ. ಇವಾಗ ಏನಾದ್ರೂ ಎಕ್ಸಾಂಪಲ್ ಆಯ್ತು, ಇಂಡಿಯಾ ಅಲೈನ್ಸ್ ಅಧಿಕಾರಕ್ಕೆ ಬಂತು ಅನ್ಕೊಳ್ಳಿ, 6 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಒಂದು ರೀತಿ ಪ್ರಧಾನಿ ಏನಾದ್ರೂ ಚೇಂಜ್ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವ ಏನಾಗುತ್ತೆ. ಸೊ ಆ ಎಲ್ಲದನ್ನ ನೋಡ್ಕೊಂಡು ಲಾಸ್ಟ್ಗೆ ಅಂದ್ರೆ ಬಿಜೆಪಿ ಏನು 100% ಪ್ಯೂರ್ ಅಂತ ಹೇಳ್ತಿಲ್ಲ, ಎಲ್ಲರ ಜನಗಳಿಗೂ ಕೂಡ ಗೊತ್ತು ಇರೋದ್ರಲ್ಲಿ ಬೆಸ್ಟ್ ಬಿಜೆಪಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಿಜೆಪಿಗೆ ವೋಟ್ ಹಾಕ್ತಾರೆ. ಮತ್ತೆ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕೂಡ ಫಸ್ಟ್ ಎಲ್ಲ ಸೆಕ್ಯುಲರ್ ಕಂಟ್ರಿ ಜಾತ್ಯತೀತ ಅಂತ ಇದ್ವು, ಇವಾಗ ಎಲ್ಲರೂ ಕೂಡ ಹಿಂದುತ್ವ
ಹಿಂದುತ್ವದ ಜಪವನ್ನ ಮಾಡ್ತಿದ್ದಾರೆ, ಹಿಂದೂಗಳಿಗೆ ಮರ್ಯಾದೆಯನ್ನ ಕೊಡ್ತಿದ್ದಾರೆ. ಅದು ನಮ್ಮ ಭಾರತದಲ್ಲಿ ಮೇನ್ ಆಗಿ ಬೇಕಾಗಿದ್ದು. ನಾನು ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಯಹೂದಿಗಳು ಕೇವಲ 1 ಕೋಟಿ ಇರೋದು, ಆದ್ರೂ ಕೂಡ ಅವರು ಇಡೀ ವಿಶ್ವವನ್ನ ಶೇಕ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ದಯವಿಟ್ಟು ನಾವು ಹಿಂದೂಗಳು 100 ಕೋಟಿ ಜನ ಇದೀವಿ, ಇನ್ಮುಂದೆ ಆದ್ರೂ ಜಾತಿ ಅನ್ನೋದನ್ನ ಬಿಟ್ಟು ನಾವೆಲ್ಲರೂ ಕೂಡ ಹಿಂದೂಗಳು, ನಾವೆಲ್ಲರೂ ಕೂಡ ಭಾರತೀಯರು ಅಂತ ಹೇಳೋಣ. ಅದಾದ ನಂತರ ಹಿಂದೂಗಳಲ್ಲಿ ನಾನು ಇನ್ನೊಂದು ಮನವಿಯನ್ನು ಕೂಡ ಮಾಡ್ಕೊಳ್ತೀನಿ. ಆ ದೇಶ ಬೆಳೀತಿದೆ, ಮತ್ತೆ ಹಿಂದೂಗಳ ಬಗ್ಗೆ ಗೌರವ ಕೂಡ ರಾಜಕೀಯ ಪಕ್ಷಗಳಲ್ಲಿ ಗೌರವ ಅನ್ನೋದಕ್ಕಿಂತ ಭಯ ಜಾಸ್ತಿ ಆಗ್ತಿದೆ. ಇದು ಒಳ್ಳೆ ಬೆಳವಣಿಗೆ. ಮತ್ತೆ ದಯವಿಟ್ಟು ಯಾರು ಕೂಡ ಇನ್ನೊಂದು ಧರ್ಮದ ಮೇಲೆ ಶೋಷಣೆಯನ್ನ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಮ್ಮ ಧರ್ಮವನ್ನ ನಾವು ಪ್ರೀತಿಸೋಣ, ಬೇರೆ ಧರ್ಮವನ್ನ ಗೌರವಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನೇ ಆಗ್ಲಿ ಈ ಬದಲಾವಣೆ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಹಿಂದೂಗಳನ್ನ ಕಂಡ್ರೆ ಭಯ ಬೀಳ್ತಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.